ಕಾಗಿನೆಲೆ ಕನಕ ಗುರುಪೀಠದ ವತಿಯಿಂದ ಭಕ್ತರ ಭಂಡಾರದ ಕುಟೀರ ನಿರ್ಮಾಣಗೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜುಲೈ 6ರಂದು ಕಾಗಿನೆಲೆ ಪೀಠದ ಶಾಖಾ ಮಠದಿಂದ ಕೇತೋಹಳ್ಳಿಯಲ್ಲಿ ಭಕ್ತಿ ಭಂಡಾರದ ಕುಟೀರ ಭಕ್ತರ ದೇಣಿಗೆ ಪಡೆದು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜುಲೈ 5ರಂದು ಶ್ರೀ ಗುರುಪ್ರವೇಶ ಧಾರ್ಮಿಕ ಸಭೆಗಳು ಇರಲಿವೆ. ಜುಲೈ 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಸಾನ್ನಿಧ್ಯ ಇರಲಿದೆ. ಬರೀ ಕುರುಬ ಸಮಾಜಕ್ಕಷ್ಟೇ ಅಲ್ಲದೆ ಎಲ್ಲಾ ಸಮುದಾಯಕ್ಕೂ ಇದರಿಂದ ಅನುಕೂಲ ಆಗಲಿದೆ ಎಂದು ಎಚ್ಎಂ ರೇವಣ್ಣ ಮಾಹಿತಿಯನ್ನ ನೀಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜದ ಏಳಿಗೆಗಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಇನ್ನಿತರ ಚಟುವಟಿಕೆಗಳನ್ನು ಒಳಗೊಂಡಂತೆ ಆ ಚಿಂತನೆಯನ್ನು ಮಾಡಿ ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು, ಈಶ್ವರಪ್ಪನವರು, ಬಂಡಪ್ಪರವರ ಒಂದು ಚಿಂತನೆ, ನಾವು ಒಂದು ಧಾರ್ಮಿಕವಾಗಿ ಮಠವನ್ನು ಕಟ್ಟಬೇಕು, ಅದರ ಮುಖೇನ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಕಟ್ಟಿದಂಥ ಒಂದು ಮಠ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ. ಇದು ಪ್ರಾರಂಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಬೀರೇಂದ್ರ ಕೇಶವ ತಾರಕಾನಂದಪುರಿಗಳ ಸಾರಥ್ಯದಲ್ಲಿ ಕಾಗಿನೆಲೆಯಲ್ಲಿ 1992ರಲ್ಲಿ ಪ್ರಾರಂಭಗೊಂಡು ಈ ಒಂದು ರಾಜ್ಯದಲ್ಲಿ ಅನೇಕ ಚಟುವಟಿಕೆಗಳಿಗೆ ಕಾರಣೀಭೂತರಾದರು.